ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಫ್ರೆಂಡ್ಸ್, ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತು ಬಂದು ಶನಿವಾರ 14ನೇ ತಾರೀಕು ಇವತ್ತು. ಹಾಗೆ ಇವತ್ತು ಕೆಲ್ಸಕ್ಕೆ ರಜಾ ಹಾಕೊಂಡು ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಹೌದು, ಮೈಸೂರಿಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಮೈಸೂರಿಗೆ ಹೋಗಿ ಏನೆಲ್ಲ ಮಾಡ್ತೀವಿ ಅಂತ ಅಂದ್ಬಿಟ್ಟು ನಿಮಗೆ ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಮನೆಯಲ್ಲಿ ಇವತ್ತು ಪೂಜೆ ಎಲ್ಲ ಮಾಡಿದ್ದೀನಿ, ಅದನ್ನು ಕೂಡ ಒಂದು ಚಿಕ್ಕದಾಗಿ ತೋರಿಸ್ಬಿಡ್ತೀನಿ. ಫ್ರೆಂಡ್ಸ್, ಇವತ್ತು ಶನಿವಾರ ಮನೆ ದೇವ್ರ ವಾರ ಆಗಿರೋದ್ರಿಂದ ಪೂಜೆನೂ ಕೂಡ ಮಾಡಿದ್ದೀನಿ. ಸಿಂಪಲ್ ಆಗಿ ಇವತ್ತು ನಾನು ಪೂಜೆ ಮಾಡಿದ್ದೀನಿ. ನಿಮಗೆ ಹೂವು ಹಾಕಿರೋದು ನೋಡಿದ್ರೆ ಗೊತ್ತಾಗುತ್ತೆ ಯಾರು ಪೂಜೆ ಮಾಡಿರ್ತಾರೆ ಅಂತ ಅಂದ್ಬಿಟ್ಟು. ಯಾಕೆ ಅಂತಂದರೆ ಸಂಜೆ ಅವರು ಅಂತಂದರೆ ಸ್ವಲ್ಪ ಜಾಸ್ತಿ ಹೂವು ಹಾಕಿರ್ತಾರೆ. ನಾನಂದರೆ ಇದೇ ಥರ ಇಷ್ಟಿಷ್ಟೇ ಹಾಕಿ ಮಾಡೋದು. ಒಂದೊಂದು ಹೂವು ಇಟ್ಟರು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಹೇಗೆ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳಿ. ಹಾಗೆ ಸಂಜೆ ಅವರು ಕಾರ್ ಹತ್ರ ಹೋಗಿದ್ದಾರೆ, ಕಾರಲ್ಲಿ ಲಗೇಜ್ ಎಲ್ಲ ಇಡ್ತಾ ಇದ್ದಾರೆ. ಹಾಗೆ ನೋಡಿ, ನಾವು ಮನೇಲಿ ಕಂಪಲ್ಸರಿ ಕಬ್ಬಾಳ ಮುಂಗೆ ಯಾವ್ದಾರು ಒಂದೊಂದ್ಸರಿ ಮಿಸ್ ಆಗುತ್ತೆ. ಇಲ್ಲ ಅಂತಂದ್ರೆ ನಾವು ಗಣಗ್ಲೆ ಹೂವನ ಹಾಕ್ತೀವಿ. ಸೊ ದೇವ್ರಿಗೆ ತುಂಬಾ ಇಷ್ಟ ಅಂತ ಅಂದ್ಬಿಟ್ಟು ಹಾಗೆ ಚಿಕ್ಕದಾಗಿ ಇವತ್ತು ಮಲ್ಲಿಗೆ ಹೂವು ತಗೊಂಡ್ ಬಂದಿಲ್ಲ, ನಾನೇ ಹೇಳಿದ್ದೆ ಕಮ್ಮಿ ತಗೋಬಾ ಅಂತ, ಅದಕ್ಕೆ ಈ ತರ ಹಾಕಿದ್ದೀನಿ. ಸೊ ಬನ್ನಿ, ಟೈಮ್ ಆಗ್ಬಿಡುತ್ತೆ, ಬೇಗ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಮೈಸೂರು ಕಡೆ ಪ್ರಯಾಣನ ಬೆಳೆಸೋಣ. ಫ್ರೆಂಡ್ಸ್, ನಮ್ಮ ಮನೇಲಿ ಎಲ್ಲರ ಹತ್ರನೂ ಒಂದೊಂದು ಕೀ ಇರುತ್ತೆ. ಸೊ ಹಾಗಾಗಿ ಇದು ನನ್ನ ಹತ್ರ ಇರೋ ಕೀ. ನಾನು ಕೆಲಸಕ್ಕೆಲ್ಲ ನಾನು ತೊಗೊಂಡೋಗ್ತೀನಿ. ಫ್ರೆಂಡ್ಸ್, ಇವಾಗ ಮೈಸೂರು ಕಡೆ ಹೊರಡ್ತಾ ಇದ್ದೀವಿ ನಾವು. ಟೈಮ್ ಎಷ್ಟಾಯ್ತು? ವಾಚೆ ಕಟ್ಕೊಂಬರ್ಲಿಲ್ಲ. ಇಲ್ಲ, ತಂದ್ಕೊಟ್ರು. ಎಂತದಕ್ಕೆ ಈಗ ವಾಚು? ಮೊಬೈಲೇ ಇದೆಯಲ್ಲ. ಮೊಬೈಲ್ ಇರ್ಬೇಕಾದ್ರೆ ಹಾಗೆ ನೋಡಿ. ಸದ್ಯಕ್ಕೆ ನಮ್ಮ ಗಾಡಿ ಪರಿಸ್ಥಿತಿ ಇದು. ಎಲ್ಲಾನು ಹಂಗಂದ್ರೆ ಹಂಗೆ ಹಾಕೊಂಡು ಹೋಗ್ತಾ ಇದ್ದೀವಿ ಇವಾಗ. ನೋಡಿ, ನಮ್ಮ ಮನೆಯವ್ರು ಅದರಲ್ಲೂ ಬಿಸ್ನೆಸ್ಸು. 250, 500 ರೂಪಾಯಿ 3 ಜನಕ್ಕ. ಇದು ಚೆನ್ನಾಗೈತೆ ಗಣೇಶ. ಹಿಂಗೆ ಇಟ್ಕೊಳ್ಳೋಣ. ಗಣೇಶ ಎಷ್ಟು ದೊಡ್ಡದು ಗೊತ್ತಾ ಅದು? ಯಾರು ಹೇಳೋದು? ಚೀಟಿ ಮನೆ ನಡೆಸ್ತಾರಲ್ಲ ಅವ್ರ ಮನೆ ಮುಂದೆ ಕೂರ್ಸಿದ್ರು. ಇಲ್ಲೇ ಚೀಟಿ ಹಾಕಿರೋದು. ಪೆಟ್ರೋಲಾ? ಸೊ ನಮಗೆ ಪೆಟ್ರೋಲ್ ಬಗ್ಗೆ ಗೊತ್ತಿಲ್ಲ ನೋಡಿ. ಇಲ್ಲಿ ನಮ್ಮ ಮನೆ ಹತ್ರ ಇರೋ ಈಶ್ವರನ ದೇವಸ್ಥಾನ. ಒಂದು ಎಳ್ನೀರು 70 ರೂಪಾಯಿ ಅಂತೆ ಸರ್. ಫ್ರೆಂಡ್ಸ್ ನೋಡಿ, ಆ ಕಡೆ ಏರಿಯಾಗೆ ಹೋಗ್ಬೇಕು ಅಂತ ಅನ್ಕೊಂತಾ ಇದ್ದೀನಿ. ನೆಕ್ಸ್ಟ್ ಮನೆ ಮಾಡಿದ್ರೆ ಈ ಏರಿಯಾ ಏನಾದ್ರೂ ನಮ್ಮ ಮನೆಯವ್ರಿಗೆ ಏನಾದ್ರು ಕೈಗೆ ಒಂದು 70,000 ಸಂಬಳ ಬಂದ್ಬಿಟ್ರೆ ಆ ಕಡೆ ಹೋಗ್ಬಿಡೋದೆ. ಸರ್ ನೋಡಿ ಸರ್, ಇಲ್ಲಿ ತಂದಿರೋದು ಹಿಂಗೆ ಒಣಗಾಕೋದು, ವಾಶ್ ಮಾಡೋದು, ಮಾರೋದು. ಏನಕ್ಕೆ ಇದು ಇಷ್ಟೊಂದು ಒಣಗಾಕೋರಿ ಅಂತ ಗೊತ್ತಿಲ್ಲ. ಎಲ್ಲ ಗಲೀಜಾಗೈತೆ. ಅದೇನೋ ಅದು ಹೆಂಗೆ ಮಾರ್ತಾರದನ್ನ. ಸರ್, ಇಬ್ರಿಗೆಲ್ಲ ನೋಡಿ ನಮ್ಮ ಮನೆ ಹತ್ರ ಹಸುಗಳು ಕಾಣಿಸುತ್ತೆ. ಇಬ್ರಿಗೆಲ್ಲ ಕಾರ್ ಅವಶ್ಯಕತೆ ಇದೆಯಾ ಸರ್? ಬಸ್ಸಲ್ಲಿ ಹೋಗ್ಬೋದಾಗಿತ್ತು. ಟ್ರೈನಲ್ಲಿ ಹೋಗ್ಬೋದಾಗಿತ್ತು. ನೋಡಿ, ಇಲ್ಲೆಲ್ಲ ಫುಲ್ಲು ಕಾರ್ಗಳು ರಿಪೇರಿ ಮಾಡೋದು ಫುಲ್ ಇದೆ. ದಾರಿ ಫುಲ್ ಇದೆ ನೋಡಿ. ಇದೆಲ್ಲ ನಮ್ಮ ಗಾಡಿನೂ ಇಲ್ಲೇ ರಿಪೇರಿ ಮಾಡಿಸೋದು. ಅವಾಗ ಮಾಡಿಸ್ತಾನೆ ಇರ್ತಾರೆ. ಹಾಗೆ ನಾವು ನೆಕ್ಸ್ಟ್ ನೋಡಿ ಆ ಕಡೆ ಏರಿಯಾ, ಇಲ್ಲಿ ರೋಡ್ ಕ್ರಾಸ್ ಆಗಿ ಆ ಕಡೆ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಹೋಗೋಣ, ಆ ಕಡೆ ನೋಡೋಣ ಮನೆಗಳು ಅಂತ ಅಂದ್ಬಿಟ್ಟು ಅನ್ಕೊತಾ ಇದ್ದೀನಿ. ಈ ಕಡೆ ಸ್ವಲ್ಪ ಕಡಿಮೆ ಸಿಗತ್ತೆ ನೋಡಿ. ಆ ಪೆಟ್ರೋಲ್ ಬಂಕ್ ಇದೆಯಲ್ಲ ಅಲ್ಲಿ, ಆ ಕಡೆ ಸೈಡ್. ಇನ್ನೂ ಹುಡ್ಕಕ್ಕೆ ಶುರು ಮಾಡಿಲ್ಲ, ಹುಡ್ಕಕ್ಕೆ ಶುರು ಮಾಡ್ತೀನಿ.
ನೋಡಿ 120 ಅಂತೆ. ತಿನ್ನಲ್ಲ ಸರ್ ಅದು. ಕಟ್ ಮಾಡ್ಕೊಂಡು ಹೋಗುತ್ತಲ್ಲ. ಇಲ್ಲ, ವೇಸ್ಟ್ ಮಾಡ್ತವೆ, ಅಲ್ಲೇ ಬಿದ್ದಿರುತ್ತೆ. ನಮಗೂ ಅದಕ್ಕೂ ಸಂಬಂಧವಿಲ್ಲ. ಹಾಗೆ ಇವಾಗ ಸದ್ಯಕ್ಕೆ ಪೆಟ್ರೋಲ್ ಹಾಕ್ಸ್ಕೊಂಡು ಸಂಜೆ ಅವರು ಮನೆ ಕಡೆ ಹೊರಡ್ತೀವಿ. ಸಾರಿ, ಮೈಸೂರು ಕಡೆ ಹೊರಡ್ತೀವಿ. ಆಸೆ ಕೊಡೋದಿಲ್ಲ ಅಂತೀರಲ್ಲ. ಫ್ರೆಂಡ್ಸ್, ಇನ್ನ ನಮ್ದು ಊಟ ಆಗಿಲ್ಲ. ಊಟ ಏನಾದ್ರು ಕೊಡಿಸ್ತಾರೆ ಸಂಜೆಯವ್ರು. ಇವಾಗ ಏನ್ ತಿನ್ನೋದಪ್ಪ? ಏನ್ ತಿನ್ನೋದು? ನೀವು ಕೊಡ್ಸಿದ್ರೆ ನಾವು ತಿಂತೀವಿ, ಇಲ್ಲ ಹಂಗೆ ಮೈಸೂರು. ನೋಡಿ ಫ್ರೆಂಡ್ಸ್, ನಾವು ಕೊಡಿಸ್ಬೇಕಂದ್ರೆ ನಮ್ದು ಲೋ ಬಜೆಟ್ ಆಗಿರೋದ್ರಿಂದ ನಮ್ಮ ಕಡೆಯಿಂದ ಯಾವುದೇ ಊಟ ಸಿಗೋದಿಲ್ಲ. ಊಟ ಬೇಕು ಅಂದರೆ ಅವರೇ ಖರ್ಚು ಮಾಡಬೇಕು, ಇಲ್ಲ ಅಂದರೆ ಸೀದಾ ರೋಡ್ ನೋಡ್ಕೊಂಡು ಗಾಡಿ ಓಡಿಸ್ಬೇಕು. ಇದೆರಡೇ ಆಪ್ಷನ್ ಇರೋದು. ಅವರೇ ಕೊಡಿಸ್ತಾರೆ ಅಂತ ಅಂದ್ಬಿಟ್ಟು ನಂಬ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ. ನೋಡೋಣ, ಯಾವ್ದಾದ್ರು ಒಂದು ಚೆನ್ನಾಗಿರೋ ಹೋಟ್ಲ ಹತ್ರ ನಿಲ್ಸಿದರೆ ಊಟ ಮಾಡಿಕೊಂಡು ಆಮೇಲೆ ಮುಂದಕ್ಕೆ ಹೋಗೋಣ. ನೋಡಿ, ಊಟದ ಬದಲಾಗಿ ಅವ್ರು ನನಗಿಂತ ಲೋ ಬಜೆಟ್ ಆಗಿದ್ದಾರೆ. 5 ರೂಪಾಯಿ 3 ಪ್ಯಾಕ್ ಬಿಸ್ಕೆಟ್ ತಂದವ್ರೆ. 15 ರೂಪಾಯಲ್ಲಿ ಊಟ ಮುಗಿಸೋಣ ಅಂತ ಅಂದ್ಬಿಟ್ಟು. ಸೊ ಅದು 5 ರೂಪಾಯಿ ತೊಗೊಂಡು ಬಂದವ್ರೆ. ಒಂದು 10 ರೂಪಾಯಿದಾದ್ರೂ ತಂದಿಲ್ಲ. ನಿದ್ದೆ ಬರ್ತೈತೆ. ಹಾಗೆ ಏನಪ್ಪ ಅಂದರೆ ಸೀಟ್ ಬೆಲ್ಟ್ ಹಾಕೊಬೇಕು, ಇಲ್ಲ ಅಂತಂದರೆ ಫೋಟೋ ಹೊಡೆದ್ರೆ ಫೈನ್ ಆಗುತ್ತಲ್ಲ. ಸೊ ಹಂಗಾಗಿ ನಾನು ಕೂಡ ಸೀಟ್ ಬೆಲ್ಟ್ ಹಾಕೊಂಡು ಕೂತಿದ್ದೀನಿ. ನೀವು ಅಷ್ಟೇ ಯಾರಾದ್ರೂ ಟ್ರಾವೆಲ್ ಮಾಡುವಾಗ ಕಾರ್ ಇದ್ದರೆ ಸೀಟ್ ಬೆಲ್ಟ್ ಕಂಪಲ್ಸರಿ. ಫ್ರಂಟಲ್ಲಿ ಕೂತಿರೋರಿಗೆ, ಡ್ರೈವರ್ಗಾಗಿರ್ಬೋದು, ಡ್ರೈವರ್ ಪಕ್ಕ ಕೂತಿರೋರಿಗೆ. ಹಾಗೆ ಬೈಕಲ್ಲಿ ಹೋಗ್ತಾ ಇದ್ರೆ ಹೆಲ್ಮೆಟ್, ಇದಿಷ್ಟು ಕಂಪಲ್ಸರಿ. ಹಾಗೆ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಿ. ಹಾಗೆ ನಮಗೂ ಕೂಡ ಒಳ್ಳೇದಾಗುತ್ತೆ ಅಲ್ವಾ. ಸೊ ಹಾಗಾಗಿ ನೋಡೋಣ ಮೈಸೂರಲ್ಲಿ ಯಾವ ಥರ ಇರುತ್ತೆ ಅಂತಂದ್ಬಿಟ್ಟು. ಇವತ್ತು ಮತ್ತು ನಾಳೆ ಶನಿವಾರ ಮತ್ತು ಭಾನುವಾರ 2 ದಿವಸ. ಭಾನುವಾರ ಸಾಯಂಕಾಲ ವಾಪಸ್ ಬರಬೇಕು. ಮತ್ತು ಸೋಮವಾರ ಎಲ್ಲ ಮಗಳನ್ನ ಕಾಲೇಜ್ಗೆಲ್ಲ ಡ್ರಾಪ್ ಮಾಡಬೇಕು, ಅದೆಲ್ಲ ಮಾಡಬೇಕಲ್ಲ. ಹಾಗಾಗಿ ನಮ್ಮ ಕಾರ್ ಮುಂದೆ ಒಂದು ಗಾಡಿ ಹೋಗ್ತಾ ಇತ್ತು. ಆ ಗಾಡಿಯ ಹಿಂದೆಗಡೆ ಡೋರಲ್ಲಿ ಇದು ಬರೆದಿತ್ತು. ಸೊ ಒಂದೊಂದು ಸರಿ ಇದು ನಿಜ ಅನಿಸುತ್ತೆ. ಮಂಡಿಪೇಟೆ ಪಲಾವ್. ಸೊ ನಾನ್ ವೆಜ್ ಇಲ್ಲಿ ನೋಡಿ, ಸರ್ ಎಲ್ಲ ಬಿಡಿಸ್ಕೊಂಡು ತಿಂತಾ ಇದ್ದಾರೆ. ಸರಿ, ಏನು ತೊಗೊಂಡಿದ್ದೀರಾ? ಪರೋಟನೇ ಬಂದಿಲ್ಲಲ್ಲ ಇನ್ನು. ಹಂಗೆ ಬರುತ್ತಾ ಅದು? ಓಪನ್ ಇವತ್ತೇ ಓಪನ್ ಮಾಡ್ತೀಯ? ನಾಳೆ ಓಪನ್ ಮಾಡ್ತೀನಿ. ಓಪನ್ ಮಾಡಿಕೊಟ್ರು. ಫ್ರೆಂಡ್ಸ್ ನೋಡಿ, ಇವಾಗ ಇಲ್ಲಿ ಸ್ಪೀಡ್ ಇದಕ್ಕೇನೋ ಹಿಡಿತಾ ಇದ್ದಾರೆ ಅನ್ಸುತ್ತೆ. ಹಾಗೆ ನೋಡಿ, ಯಾರವರು? ಸೊ ನೋಡಿ ಫ್ರೆಂಡ್ಸ್, ಎಲ್ಲ ಗಾಡಿಗಳೆಲ್ಲ ಹಿಡಿತಾ ಇದ್ದಾರೆ. ಸ್ಪೀಡಾಗಿ ಗಾಡಿಗಳನ್ನ ಓಡಿಸ್ಬಿಡಿ. ಅದಕ್ಕೆ 80-90 ಬರೋದು. ಫ್ರೆಂಡ್ಸ್, ನಾವಿವಾಗ ಊಟ ಎಲ್ಲ ಮಾಡಿಕೊಂಡು ಹೊರಟಿದ್ದೀವಿ. ಹಾಗೆ ರೋಡಲ್ಲಿ ಸ್ಪೀಡ್ನ ಕಂಟ್ರೋಲಲ್ಲಿ ಇರಬೇಕು, ಇಲ್ಲಾಂದರೆ ಖಂಡಿತವಾಗ್ಲೂ ಫೈನ್ ಬಿದ್ದೇ ಬೀಳುತ್ತೆ ನಿಮಗೆ. ಹಾಗೆ ಸೀಟ್ ಬೆಲ್ಟ್ಗೂ ಕೂಡ ಫೈನ್ ಬೀಳುತ್ತೆ.
ಸೊ ಇದೆರಡೂ ನೀವು ಹೈವೇಲಿ ಹೋಗುವಾಗ ಗಮನದಲ್ಲಿ ಇಟ್ಕೊಂಡು ಗಾಡಿನ ಓಡಿಸಿ. ಫ್ರೆಂಡ್ಸ್ ನೋಡಿದ್ರಲ್ಲ, ಅಲ್ಲಿ ಗಾಡಿಗಳನ್ನೆಲ್ಲ ಹಿಡಿತಾ ಇದ್ದಾರೆ. ನೀವೇನಾದ್ರೂ ಈ ಕಡೆ ಮೈಸೂರು ಬೆಂಗಳೂರು ಕಡೆ ಓಡಾಡ್ತೀರಾ ಮತ್ತು ಎಂತ ಇದು ಹೈವೇಯಲ್ಲಿ ಓಡಾಡ್ತೀರಾ ಅಂತಂದರೆ ಸೀಟ್ ಬೆಲ್ಟು ಪಕ್ಕದಲ್ಲಿ ಕೂತಿರೋರು ಹಾಗೆ ಇದು ಏನು ಸ್ಪೀಡ್ ಕಡಿಮೆ ಇಟ್ಕೊಂಡು ಓಡಿಸಿ ಆಯಿತಾ. ಇಲ್ಲ ಅಂದರೆ ನೋಡಿದ್ರಲ್ಲ ಅಲ್ಲಿ ಫೈನ್ ಕಟ್ಟಬೇಕಾಗತ್ತೆ, ಆಮೇಲೆ FIR ಕೂಡ ಆಗುತ್ತಂತೆ. ಸೊ ಹಾಗಾಗಿ ನೀವು ಕೂಡ ಹುಷಾರಾಗಿ ಓಡಿಸಿ. ಸರ್ ಮೈಸೂರು ಫ್ರೆಂಡ್ಸ್, ನಾವಿವಾಗ ಮೈಸೂರನ್ನ ಎಂಟ್ರಿ ಆಗಿದ್ದೀವಿ. ಏನಂತಂದರೆ ಈ ದಸರಾ ಟೈಮಲ್ಲಂತೂ ತುಂಬ ಜನ ಬರ್ತಾ ಇರ್ತಾರೆ. ಹಾಗೆ ಈಗ ಶನಿವಾರ ಭಾನುವಾರ ಸೋಮವಾರ ಕೂಡ ರಜಾ ಇತ್ತು, ಹಾಗಾಗಿ ಸಿಕ್ಕಾಪಟ್ಟೆ ಮೈಸೂರು ಕಡೆ ಜನ ಅಂತೂ ಬಂದಿರ್ತಾರೆ. ಏನಕ್ಕೆ ಅಂತಂದರೆ ಎಲ್ರಿಗೂ ಕೆಲಸ ಅದು ಇದು ಅಂತ ಸಾಕಾಗ್ಬಿಟ್ಟಿರುತ್ತೆ. ಸೊ ನಮಗೂ ಅಷ್ಟೇ ಬೆಳಗ್ಗೆ ಎದ್ದರೆ ಕೆಲಸ, ಸಾಯಂಕಾಲ ಆಯಿತು ಅಂದರೆ ಮನೇಲಿ ಬಂದು ಕೆಲಸ, ಇದಿಷ್ಟೇ ಆಗ್ಬಿಟ್ಟಿರುತ್ತೆ ಲೈಫು. ಅದರಿಂದ ಒಂದು ಬ್ರೇಕ್ ಬೇಕು ಅಂದಾಗ ನಮಗೆ ನೆನಪಾಗೋದೆ ಖಂಡಿತವಾಗ್ಲೂ ಮೈಸೂರು. ಯಾಕಪ್ಪ ಅಂತಂದರೆ ಮೈಸೂರಲ್ಲಿ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಅಂತಂದರೆ ನನ್ನ ಯಜಮಾನ್ರು ಫ್ರೆಂಡ್ಸ್ ಇದ್ದಾರಲ್ಲ, ಅವ್ರ ಫ್ಯಾಮಿಲಿಯವರು ಅವರೆಲ್ಲ ನನಗೂ ಫ್ರೆಂಡ್ಸ್ ಇರೋದ್ರಿಂದ ಸೊ ಅಲ್ಲಿ ಹೋದರೆ ಒಂದು ಸ್ವಲ್ಪ ಮೈಂಡ್ ರಿಲೀಫ್ ಆಗುತ್ತೆ. ತುಂಬ ನಗಾಡ್ತೀವಿ, ಖುಷಿಯಾಗಿರ್ತೀವಿ. ಹಾಗೆ ನಮ್ಮ ಅಮ್ಮನ ಮನೆ ಕೂಡ ಇದೆ ಅಲ್ಲಿ, ಹೋಗಿ ಅಲ್ಲಿಗೂ ಕೂಡ ಹೋಗಿ ಬರ್ತೀನಿ. ಸೊ ಹಾಗಾಗಿ ನನಗೊಂಥರ ಮೈಂಡ್ ರಿಲೀಫ್ ಆಗುತ್ತೆ ಅಂತಲೇ ಹೇಳ್ಬೋದು. ಬೇಜಾರಾದಾಗ ಅಲ್ಲಿಗೆ ಖಂಡಿತವಾಗ್ಲೂ ಹೋಗೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನೋಡಿ ಗಾಯತ್ರಿ ಫೋನ್ ಮಾಡಿದರು, ನಾವು ಬರ್ತೀವಿ ಅಂತ ಅಂದ್ಬಿಟ್ಟು ಅರುಣ ಅವರು ಮಟನ್ ತರಿಸಿ ಮಟನ್ ಗ್ರೇವಿನ ಮಾಡಿಟ್ಟಿದ್ರು. ಬಿರಿಯಾನಿನ ಬಿಸಿ ಬಿಸಿಯಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ರು. ಸೊ ಟೇಸ್ಟ್ ಅಂತೂ ಅಲ್ಟಿಮೇಟ್. ಹೆಂಗಿತ್ತಂದರೆ ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅನ್ನಿಸ್ತಾಯಿತ್ತು. ನೋಡಿ ಎಲ್ಲ ಹೆಚ್ಚು ಹಾಕಿದಷ್ಟೇ, ನಾನು ರೆಸಿಪಿನ ಶೂಟ್ ಮಾಡ್ಕೊಂಡಿಲ್ಲ. ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮ್ ಮಾತ್ರ ಅವ್ರು ನಮ್ಮ ಮನೆಗೆ ಬಂದಾಗ ಆಗಿರ್ಬೋದು ಅಥವಾ ನಾವೇ ಅವ್ರ ಮನೆಗೆ ಹೋದಾಗ ರೆಸಿಪಿನ ಶೂಟ್ ಮಾಡ್ತೀನಿ. ನನಗೆ ಎಷ್ಟು ಇಷ್ಟ ಆಯ್ತಂದರೆ ಸೂಪರಾಗಿ ಮಾಡಿದರು ಮಾತ್ರ ಮಟನ್ ಬಿರಿಯಾನಿ, ಹಾಗೆ ಮಟನ್ ಗ್ರೇವಿ ಕೂಡ ಮಾಡಿದರು. ನಾನು ಸುಮ್ಮನೆ ಹಾಗೆ ಗಾಯತ್ರಿ ಹತ್ರ ಮಾತಾಡಿಕೊಂಡು ಅದನ್ನು ವೀಡಿಯೋ ಮಾಡ್ಕೊತಾ ಇದ್ದೆ ಅಷ್ಟೇ. ನಾರ್ಮಲ್ ಎಲ್ಲನೂ ಹೆಚ್ಚು ಹಾಕಿದ್ರು. ನೋಡಿ ಅವರು ಕೂಡ ಅದೇ ಥರ ಒಂದು ಬಾಕ್ಸಲ್ಲಿ ಎಲ್ಲ ಪೌಡರ್ಗಳನ್ನೂ ಕೂಡ ಇಟ್ಕೊಂಡಿದ್ದಾರೆ. ಸೊ ಆ ಥರ ಇಟ್ಕೊಂಡಿದ್ರೆ ಒಂದೇ ಕಡೆ ಬೇಗ ಕೈಗೆ ಸಿಗತ್ತೆ ಅಂತ ಅಂದ್ಬಿಟ್ಟು ಆ ಥರ ಮಾಡ್ತಾಯಿದ್ರು. ಆದರೆ ಮಟನ್ ಬಿರಿಯಾನಿ ಮಾತ್ರ ಸೂಪರಾಗಿತ್ತು. ಇನ್ನೊಂದು ಸರಿ ಖಂಡಿತ ಮಿಸ್ ಮಾಡಿದೆ ರೆಸಿಪಿನ ಮಾಡ್ತೀನಿ. ಹಾಗೆ ನಾವಂತೂ ತುಂಬ ಎಂಜಾಯ್ ಮಾಡ್ತೀವಿ ಮೈಸೂರಿಗೆ ಹೋದರೆ, ಎಕ್ಸ್ಪೆಷಲಿ ಏಕೆ ಅಂತಂದರೆ ಇಲ್ಲಿ ಬೆಂಗಳೂರಲ್ಲಿ ಕೆಲಸ ಅಂತ ಬೇಜಾರಾಗ್ಬಿಟ್ಟಿರುತ್ತೆ. ಒಂದೊಂದು ಸರಿ ಅಂತೂ ಮಕ್ಳನ್ನ ಕರೆದ್ವಿ, ಅವ್ರು ಬರಲ್ಲ ಅಂತ ಅಂದ್ಬಿಟ್ಟಂದ್ರೆ, ಯಾಕೆ ಅಂತಂದರೆ ಅವ್ರಿಗೆ ಥ್ರೋಬಾಲ್ ಆಡೋದ್ರಿಂದ ಅವರು ಪ್ರಾಕ್ಟೀಸ್ ಎಲ್ಲ ಇರುತ್ತೆ. ಸೊ ಹಾಗಾಗಿ ಅವ್ರು ಬರಲ್ಲ ಅಂತ ಹೇಳಿದ್ದಕ್ಕೆ ಸರಿ ನಾವೇ ಹೋಗಿ ಬರ್ತೀವಿ ಅಂತ ಹೋದ್ವಿ. ಮಕ್ಕಳು ದೊಡ್ಡವರಾದ್ಮೇಲೆ ನಾವು ಅವ್ರ ಮಾತನ್ನ ಕೇಳಬೇಕಾಗತ್ತೆ. ಚಿಕ್ಕ ವಯಸ್ಸಲ್ಲಿದ್ದಾಗಾದರೆ ನಮ್ಮ ಮಾತನ್ನ ಕೇಳ್ಕೊಂಡು ಅವ್ರು ಬರ್ತಾರೆ. ಬಟ್ ಮಕ್ಕಳು ಬೆಳೀತಾ ನಾವೇ ಅವ್ರ ಮಾತನ್ನ ಕೇಳಬೇಕಾಗತ್ತೆ. ಅವ್ರು ಬರ್ತಾರೆ ಅಂದರೆ ಕರ್ಕೊಂಡು ಹೋಗ್ಬೇಕು, ಬರಲ್ಲ ಅಂದರೆ ಬಿಟ್ಟು ಹೋಗಬೇಕು. ನಮಗೆ ಏನಂತಂದರೆ ಅಯ್ಯೋ ಸಾಕಾಗಿದೆಯಲ್ಲ, ಒಂದೆರಡು ದಿವಸ ಹೋಗಿ ಬರೋಣ ಅನ್ನೋ ಮೈಂಡ್ ಇತ್ತು. ಹಾಗಾಗಿ ಹೋಗಿ ಬಂದಿದ್ದು. ಉಪ್ಪು ಖಾರ ಎಲ್ಲನೂ ಅಷ್ಟೇ ಸೂಪರಾಗಿ ಮಾಡಿದರು. ಹಾಗೆ ಮಟನ್ನ ಸಪ್ರೇಟ್ ಪಾತ್ರೆನಲ್ಲೇ ಅವ್ರು ಫಸ್ಟ್ ಬೇಯಿಸ್ಕೊಂಡಿದ್ರು, ಕುಕ್ಕರಲ್ಲೂ ಅಲ್ಲ, ಪಾತ್ರೆಯಲ್ಲಿ ಬೇಯಿಸ್ಕೊಂಡಿದ್ರು. ಮಟನ್ನು ಅಷ್ಟೇ ಸೂಪರಾಗಿ ಸಾಫ್ಟಾಗಿ ಬೆಂದಿತ್ತು. ಇವಾಗ ನೋಡಿ ಎಲ್ಲನೂ ತಿರುಗಿಸಿ ಅಕ್ಕಿ ನೀರು ಎಲ್ಲ ಹಾಕಿ ಉಪ್ಪು ಹಾಕಿ ಕುಕ್ಕರ್ ಮುಚ್ಚಳನ ಮುಚ್ಚಿದ್ರೆ ರೆಡಿ ಆಗುತ್ತೆ. ಹಾಗೆ ನೋಡಿ ಯಾವುದೂ ಅವರು ರುಬ್ಬಾಕಿಲ್ಲ. ಹಾಗೆ ಮಸಾಲೆನೂ ಕೂಡ ಮಸಾಲೆ ಥರ ಅದೆಲ್ಲ ಏನಿಲ್ಲ, ನಾರ್ಮಲಾಗಿ ಮಾಡಿದರು. ಸೂಪರಾಗಿ ಬಂದಿತ್ತು ಮಾತ್ರ. ನಾನು ಎಷ್ಟು ಸರಿ ಹೇಳ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಾಗ್ತಾ ಇರ್ಬೋದು ಅದು ಯಾವ ಥರ ಟೇಸ್ಟ್ ಇತ್ತು ಅಂತ ಅಂದ್ಬಿಟ್ಟು. ಹಾಗೆ ನೋಡಿ ಕುಕ್ಕರಲ್ಲಿ ಅವ್ರಿಗೆ ಪಾತ್ರೆ ಮಾಡಿ ಒಂದು ವಿಷಲ್ ಕುಗ್ಸಿದೆ, ಸರಿ ಹೋಯ್ತು ಬಿಡಿ ಅಲ್ವಾ. ಫ್ರೆಂಡ್ಸ್ ನೋಡಿ ಬಿರಿಯಾನಿ ರೆಡಿಯಾಗಿದೆ. ಇವಾಗ ಬ್ಯಾಟಿಂಗ್ ಮಾಡೋದೆ. ಅದೇನದು ಗ್ರೇವಿ? ಓಹೋ ಗ್ರೇವಿನಾ? ಗ್ರೇವಿ, ಮಟನ್ ಗ್ರೇವಿ ಎರಡು ರೆಡಿ. ನೋಡು, ಅಲ್ಲ ಅಲ್ಲೇ ಎತ್ಕೊಂಡೈತಾನೆ, ಅಲ್ಲೇ ವಾಪಸ್ ಇಡ್ಬೇಕು ತಾನೆ. ಅಲ್ಲ ನೀನ್ ಗ್ಲಾಸ್ ತಗೊಂಡೋನು ಅಲ್ಲೇ ಇಡ್ಬೇಕು ತಾನೆ. ಬರ್ಸ್ಬಿಡ್ತೀನಿ. ಏನ್ ಹೇಳಿ? ನೀವು ಬರಲ್ವಾ? ಅವಾಗ್ಲೇ ತಿನ್ನೋಣ.
ನಮ್ಗೇನಿಲ್ಲ. ಏನು ಬಿಸಿ ಇರುತ್ತೆ ಬೋಗಿ ಇಷ್ಟೊತ್ತಿಗೆ ಏನು ತಣ್ಣ ಬೇಗ ಏನು ತಣ್ಣಗಾಗಲ್ಲ, ಕುಕ್ಕರಲ್ಲಿ ಐತಲ್ಲ. ಹ್ಞೂ ಹ್ಞೂ ಆದರೆ ಇವರಷ್ಟೆಲ್ಲ ಆಡಕ್ಕೆ ಬರಲ್ಲ. ಅಯ್ಯೋ ಅಂಕಲ್ ಆಡ್ತಾರೆ ಅಂದ್ರೆ ಅವ್ರ ಜೊತೆಗೆ ಇನ್ನೂ ಆಡಕ್ ಬರಲ್ಲ ಹಂಗಾರೆ ನಮ್ಗೆ ಎಲ್ಲ ಸೀನಿಯರ್ಸ್ಗಳು ಕುತ್ಕೊಂಡ್ಬಿಟ್ರೆ. ಅದೇನೇ ಹೇಳಿದ್ದು. ಓ ಭೂಮಿ ಎಲ್ಲ ಅಪ್ಡೇಟ್ ಆಗ್ಬಿಟ್ಟವಳೆ. ಹೌದಾ? ಫ್ರೆಂಡ್ಸ್, ನಾವು ಅರುಣವ್ರ ಮನೆಗೆ ಬಂದರೆ ಒಂದು ಸಿಟ್ಟಿಂಗ್ ಅಂತೂ ಇದ್ದೇ ಇರುತ್ತೆ. ಈ ಥರ ಕುತ್ಕೊಂಡು ಆಟನ ಆಡ್ತೀವಿ. ಒಂದೊಂದು ಸರಿ ಅಂತೂ 2 ಗಂಟೆ ಲೇಟ್ ನೈಟ್ 2 ಗಂಟೆ 3 ಗಂಟೆವರೆಗೂ ಆಟ ಆಡಿದ್ದಿದೆ. ಏನಂತಂದರೆ ಸುಮ್ಮನೆ ಕೆಲಸ ಮನೆ ಅಂತ ಬೇಜಾರಾಗಿರುತ್ತಲ್ಲ, ಸೊ ಒಂದು ಚೇಂಜ್ ಇರುತ್ತೆ. ಈ ಥರ ಎಲ್ಲ ಫ್ರೆಂಡ್ಸ್ ಜೊತೆ ಸೇರಿ ಎಲ್ಲ ಎಂಜಾಯ್ ಮಾಡಿದಾಗ ನಮಗೆ ಕೂಡ ಒಂದು ಮೈಂಡ್ ರಿಲೀಫ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನೊಂದು 3 ತಿಂಗಳು 6 ತಿಂಗಳಿಗೆ ಏನೋ ಒಂಥರ ಇದು ಬೂಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಅವಾಗವಾಗ ಈ ಥರ ಒಂದು ಬ್ರೇಕ್ ತೊಗೋಬೇಕು. ಹಾಗೆ ಗಣೇಶ್ ಅವರು ಆಟನ ಡ್ರಾಪ್ ಮಾಡಿದರು, ಕಾರ್ಡ್ ಸರಿಗೆ ಬಂದಿಲ್ಲ ಅಂತ. ಹಾಗಾಗಿ ನನ್ನ ಆಟನ ನೋಡ್ತಾ ಇದ್ದಾರೆ ಯಾವ ಥರ ಇದೆ ಕಾರ್ಡು ಅಂತಂದ್ಬಿಟ್ಟು. ಬಟ್ ನನಗೆ ಅಷ್ಟೊಂದು ಎಕ್ಸ್ಪರ್ಟ್ ಅಲ್ಲ ನಾನು ಆಡೋದಕ್ಕೆ. ಬಟ್ ಏನು ಮಾಡೋದು, ನಾನು ಒಂದೊಂದ್ಸರಿ ನಾನು ಡ್ರಾಪ್ ಮಾಡಿಬಿಟ್ಟು ಕುತ್ಕೊತೀನಿ ಕಾರ್ಡ್ ಏನಾದ್ರು ಚೆನ್ನಾಗಿ ಬಂದಿಲ್ಲ ಅಂದರೆ. ಇಲ್ಲಾಂದರೆ ನಾರ್ಮಲಾಗಿ ಆಟನ ಆಡ್ತೀನಿ. ಹಾಗೆ ಇವಾಗ ಒಂದು ರೌಂಡ್ ಹೊರಗಡೆ ಹೋಗಿ ಬರೋಣ ಅಂತ. ಐಸ್ ಕ್ರೀಮ್ ತಿನ್ನಕ್ಕೆ ಹೌದು, ನಾವು ಹೋಗ್ಬಿಟ್ಟು ಬಂದು ಕುತ್ಕೊಂಡಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅವಾಗ್ಲೇ. ನೋಡಿ ಗಣೇಶ್ ಅವ್ರು ಇವಾಗ ಐಸ್ ಕ್ರೀಮ್ ಕೊಡಿಸ್ತಾರೆ, ಕರ್ಕೊಂಡು ಹೋಗಿ ಎಲ್ರಿಗೂ. ಎಸ್, ಗಣಪತಪ್ಪ ನಾಳೆಗೆ ಬನ್ನಿ ಕಾರ್ಡ್ಸ್ ಆಡೋಕ್ಕೆ. ಕಂಟಿನ್ಯೂ ಸರ್ ನಮಸ್ಕಾರ. ಯಾರು ಪಾರ್ಟ್ನರ್? ಸರ್ ಪಾರ್ಟ್ನರ್ ಸರ್, ಫ್ರೆಂಡ್ಸ್ ಇದ್ದಾರೆ ಪಾರ್ಟ್ನರ್ ಅಲ್ಲ. ಹಾಂ, ಯೂಟರ್ನ್ ಅಯ್ಯೋ ಆಫ್ ಮಾಡ್ರಿ. ಚಳಿ ಹೊಡಿತಾ ಇದೆ. ಚಳಿ ಹೊಡಿತಾ ಇದೆ ಅಲ್ವಾ? ಕ್ರಿಕೆಟ್ ಆಡ್ತಾವ್ರೆ, ಕ್ರಿಕೆಟ್ ತಿಂದಿರ್ತಾರಲ್ಲ ಜೀರ್ಣ ಮಾಡಕ್ಕೆ. ಮತ್ತೆ ಹೊಟ್ಟಿಸಿಲ್ವೇನ್ರಿ? ನಮ್ಗೆ ಆಗ್ಲೇ ಹೊಟ್ಟಿಸಿದ್ವಿ. ನೀವು ಇನ್ನೊಂದ್ ಸ್ವಲ್ಪ ಹಾಕೊಂಡ್ ತಿನ್ಬೇಕು. ನೀವೇನಂದ್ರೆ ಹೇಳಿ ಒಂದ್ಸರಿ ಹಾಕೊಂಡ ತಕ್ಷಣ ಸಾಕು ಅಂದ್ರಿ. ಅಷ್ಟೇ ಸೇರ್ಸೋದು. ಆಮೇಲೆ ಇನ್ನೊಂದ್ಸರಿ ಅಲ್ಲ 10 ನಿಮಿಷಕ್ಕೆ ಹೊಟ್ಟೆ ಎಷ್ಟಿವಿ ಅಂತ ಇದ್ದೀರಪ್ಪ. ಒಟ್ಟಿಗೆ ಸೇರಲ್ಲ. ನೋಡಿದ್ರೇನ್ರಿ ಆಚೆ ಬಂದಿದ್ದಕ್ಕೆ. ಓಹೋ, ಕೆಜಿ ಕೊಬ್ಬದ್ದಲ್ಲ. ಯಾಕೆ ಇಲ್ಲಿ ಇಳಿಸ್ತಾ ಇದಾರೆ? ಡ್ಯಾನ್ಸ್ ಗಿನ್ಸ್ ಆಡ್ತಾರೇನು? ಎಷ್ಟು ದೊಡ್ಡದೈತೆ. ಯಾರೋ ತೋರಿಸಿದ್ರು ವಿಡಿಯೋದಲ್ಲಿ, ನೋಡಿದ್ದೆ ನಾನು ಒಟ್ಟಿನಲ್ಲಿ. ಸ್ಟಾಪ್ ಮಾಡ್ಸರ್ ಗಣಪತಿ ಬಪ್ಪ ಮೋರಿಯ ಮಂಗಳ ಮೂರ್ತಿ. ಎಷ್ಟು ಖುಷಿ ಅಲ್ವಾ ಹುಡುಗರುಗಳಿಗೆ ಎಲ್ಲ. ಸೋಡಾ ತಗೊಂಡ ನೀನು? ಕೈಯಲ್ಲೇ ತಳ್ಬೇಕನ್ಸುತ್ತೆ. ಬೀಳುತ್ತೆ, ಬೀಳ್ತಾನೆ ಇಲ್ಲ. ಕೈಯಲ್ಲೇ ತಳ್ಳೋದು. 3 ಗಡ್ಬಡ, ಒಂದು ಲೈನ್ ಸೋಡಾ. ಇವನು ಗಡ್ಬಡ ಕೇಳಿದ್ದು.
ಅವ್ರೇನ್ ತಗೊಂಡಿಲ್ವಾ? ಸೋಮು ಏನ್ ತಗೊಂಡಿಲ್ವಾ? ಅವನ ಅದೇನೋ ಬೇಡ ಬೇಡ ಅಂತ ಅವ್ನು. ತಗೊಳ್ಳಿ. ಅಲ್ಲ ಸೋಮ ಏನೋ ತಗೊಂಡಿಲ್ವಾ ಅಂದ್ರೆ ಏನೋ ತಗೊಂಡಿಲ್ಲ. ಓಪನ್ ಮಾಡಕ್ಕಾಯ್ತಾ ಇಲ್ವಾ? ಮಾಡ್ತಾವ್ರಲ್ಲ. ಫ್ರೆಂಡ್ಸ್, ನಾವಿವಾಗ ಎಂಪೈರಿಗೆ ಬಂದಿದ್ವಿ. ಸೊ 12 ಗಂಟೆವರೆಗೂ ಓಪನ್ ಇತ್ತು. ಸಂಡೇ ಬೇರೆ ಇತ್ತಲ್ಲ, ಹಾಗಾಗಿ ಅಲ್ಲಿ ಐಸ್ ಕ್ರೀಮ್ನ ತಿನ್ಕೊಂಡು ಅಲ್ಲೇ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಇವಾಗ ಮನೆ ಕಡೆ ಹೊರಡ್ತಾ ಇದ್ದೀವಿ. ಹಾಗೆ ಗಣೇಶ್ ಅವ್ರಿಗೆ ಇದನ್ನು ಓಪನ್ ಆಗ್ತಾ ಇರಲಿಲ್ಲ, ಯಾವುದು ಐಸ್ ಕ್ರೀಮ್ನು ಓಪನ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಇದು ಬಾಟಲು ಓಪನ್ ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ರೇಗಿಸ್ತಾ ಇದ್ವಿ, ಏನಿದು ಒಂದು ಬಾಟ್ಲು ಓಪನ್ ಮಾಡೋಕ್ಕಾಗ್ತಾ ಇಲ್ಲ ನಿನಗೆ ಅಂತಂದ್ಬಿಟ್ಟು ಸುಮ್ಮನೆ ರೇಗಿಸ್ತಾ ಇದ್ವಿ. ಅಲ್ಲಿ ನೋಡಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತಂದ್ಬಿಟ್ಟು. ಆಮೇಲೆ ಮತ್ತೆ ಸಂಜಯ್ ಅವರೇ ತೆಕ್ಕೊಟ್ರು. ಐಸ್ ಕ್ರೀಮ್ ಒಂದು ಮುಚ್ಚಳನೂ ಅಷ್ಟೇ ಸಂಜಯ್ ಅವರೇ ತೆಕ್ಕೊಟ್ರು. ಸೊ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಜೊತೆ ಎಲ್ಲ ಹೋದಾಗ ಈ ಥರ ಒಂದು ರೌಂಡು ಹೋಗಿ ಮೈಸೂರಲ್ಲಿ ಸುತ್ತಾಡಿಕೊಂಡು ಅಥವಾ ಏನಾದರೂ ತಿನ್ಕೊಂಡು ಬರೋದು ಚೆನ್ನಾಗಿರುತ್ತೆ. ಸೊ ನಾವು ಬೆಂಗಳೂರಲ್ಲಿ ಇದನ್ನೆಲ್ಲ ಮಾಡೋದಿಲ್ಲ, ಏನೇ ಆದ್ರೂ ಕೆಲಸ ಮನೆ ಇಷ್ಟೇ ಇರೋದ್ರಿಂದ ಇದೆಲ್ಲ ಮಾಡೋದಿಲ್ಲ. ಅಪರೂಪ ಏನಾದ್ರು ಬರ್ತಡೇ ಅದು ಇದ್ದಿದ್ರೆ ಮಾತ್ರನೇ ನಾವು ಹೊರಗಡೆ ಊಟಕ್ಕೆ ಅದಕ್ಕೆ ಅಂತ ಹೋಗೋದು. ಬಟ್ ಈ ಥರ ಎಲ್ಲ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಿ ಎಂಜಾಯ್ ಮಾಡೋದು ಚೆನ್ನಾಗಿರುತ್ತೆ. ಅವಾಗವಾಗ ಈ ಥರ ಇದ್ದರೆ ಲೈಫಲ್ಲಿ ಸೊ ಮೈಂಡ್ ಕೂಡ ರಿಲೀಫ್ ಆಗುತ್ತೆ ಅಂತಲೇ ಹೇಳ್ಬೋದು. ಇವಾಗ ನಾವು ಮನೆ ಕಡೆ ಹೊರಟಿದ್ದೀವಿ. ನೋಡಿ ಎಷ್ಟು ಜನ ಇದ್ರು ಗೊತ್ತಾ ಮೈಸೂರಲ್ಲಿ, ಅದರಲ್ಲೂ ಆ ಟೈಮಲ್ಲಿ ಅಷ್ಟು ಜನ ಇರೋದು ತುಂಬ ರೇರ್ ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೈಸೂರು ಅರಮನೆ ಹತ್ರ ಹೋಗಿ ನಾವು ಆನೆ ಎಲ್ಲ ನೋಡ್ಕೊಂಡು ಬಂದಿದ್ವಿ, ಅದ್ರ ವಿಡಿಯೋ ಬರುತ್ತೆ, ವೆಯ್ಟ್ ಮಾಡ್ತಾಯಿರಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.